ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಚೇತ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನತಂ ವಿದೇ. ವಿಷ್ಣು ಪುರಾಣ ಬೇಗ ಮುಗಿಸ್ಬೇಕು, ಇನ್ನೇನು ಮುಗಿಯುವ ಹಂತದಲ್ಲಿ ಇದೆ. ಇವತ್ತಾಗಲಿಲ್ಲ, ಅದಕ್ಕೆ ನಾನು ನಿಲ್ಲಿಸಿದೆ. ಪಂಚಮಾಂಶ ಏನಿದೆ ಅದು 38 ಅಧ್ಯಾಯ, ನಾವೀಗ 33ರಲ್ಲಿ ಇದ್ದೇವೆ. ಆಮೇಲೆ ಷಷ್ಠಾಂಶ ಏನಿದೆ ಅದು 8 ಅಧ್ಯಾಯ ಇದೆ. ಅದರಲ್ಲಿ ಕಲಿಯುಗದ ವರ್ಣನೆ ಅಷ್ಟೇನು ಎಲ್ಲರಿಗೂ ಗೊತ್ತಿರುವಂಥದ್ದು, ಮುಖ್ಯಾಂಶಗಳನ್ನು ಮಾತ್ರ ನಾನು ಹೇಳ್ತೇನೆ. ಸುಮಾರು 5, 6, 7 ಆ ಅಧ್ಯಾಯದಿಂದ ಮಾಡಿದ್ರೆ 3 ಅಧ್ಯಾಯ ಮಾತ್ರ ಉಳಿಯುತ್ತೆ. ಷಷ್ಠಾಂಶ 6 ಅಂಶಗಳಲ್ಲಿ, ಭಾಗವತದಲ್ಲಿ ಸ್ಕಂಧಾಂತ ವಿಭಾಗ ಮಾಡ್ತಾರೆ. 6 ಅಂಶಗಳಲ್ಲಿ ಇರುವಂತಹ ವಿಷ್ಣು ಪುರಾಣದ ಮಂಗಳ ಆಗತ್ತೆ. ಬೇಕಂದರೆ ಕೇಳ್ತಾ ಇರುವವರು ಎಲ್ಲ ಸೇರಿ ಇದು ಮಾಡಿತು ಅಂದರೆ ಒಂದೋ ಘಟಿಕಾಚಲಕ್ಕೆ, ಒಂದೋ ಉಡುಪಿಗೋ ಹೋಗಿ ಬರಬಹುದು. ಆಯ್ಕೆ ನಿಮ್ಮದು, ಆಯಿತಾ? ಘಟಿಕಾಚಲ, ಒಂದೋ ಉಡುಪಿ, ಎರಡರಲ್ಲಿ ಯಾವ್ದಾದ್ರು ಒಂದು ಫೈನ್ ಡೇ ಹೋಗಿ, ಬೇಕಾದರೆ ಶುಕ್ರವಾರವೇ ಹೋಗುವ. ಶುಕ್ರವಾರ ಹೋಗಿ ಶನಿವಾರ ಇದ್ದು ಶನಿವಾರ ಮುಗಿಸ್ಕೊಂಡು ಬರೋಣ. ಹಾಗೆ ಇದು ಪ್ಲ್ಯಾನ್. ಅದು ಎಲ್ಲಿಗೆ, ಅದು ಎಲ್ಲಿಗೆ ಬೇಕಾದರೂ, ಈಚೆ ಘಟಿಕಾಚಲಕ್ಕಾದರೂ ಆಗಬಹುದು, ಉಡುಪಿಗಾದರೂ ಆಗಬಹುದು. ಇಷ್ಟು ವಿಚಾರ. ಇನ್ನೂ ವಿಷ್ಣು ತತ್ವ ನಿರ್ಣಯಕ್ಕೆ ಬರೋಣ. ಆಮೇಲೆ ಯಾವುದಾದ್ರೂ ವಾಮನ ಪುರಾಣವೋ ಮತ್ಸ್ಯ ಪುರಾಣವೋ ಯಾವುದೋ ಒಂದು ಶುರು ಮಾಡಿದ್ರೆ ಆಯಿತು. ಮಧ್ವಾಚಾರ್ಯರು 3 ಪ್ರಮಾಣ ಅಂತಂದರು. ಪ್ರಮಾಣ 3: ಒಂದು ಪ್ರತ್ಯಕ್ಷ, ಇನ್ನೊಂದು ಜ್ಞಾನ ಯಾವುದರಿಂದ ಬರುತ್ತೆ, ನೋಡೋದ್ರಿಂದ ಬರುತ್ತೆ. ಇಂದ್ರಿಯಗಳ ಅನುಭೂತಿ, ಇಂದ್ರಿಯಗಳಿಂದ ಜ್ಞಾನ ಬರುತ್ತೆ ಫಸ್ಟ್ ಲೆವೆಲಲ್ಲಿ, ಅದನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಆ ಇಂದ್ರಿಯ ಎಲ್ಲ ತರಹದ ಇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲವನ್ನ ತೆಗೆದುಕೊಳ್ಬೇಕು. ಇನ್ನು ಊಹಿಸಬೇಕು, ಅದು ಅನುಮಾನ ಅಂತ ಕರೆದು. ನಮಗೆ ಊಹಿಸಲಾಗದ, ನೋಡಲಾಗದ ವಸ್ತುವಿನ ಬಗ್ಗೆ ಹೇಳುವಂತಹ ಒಂದು ಮಾತುಗಳು ಇರುತ್ತೆ, ಅದನ್ನು ಆಗಮ. ಆ ಆಗಮ 2. ಇಷ್ಟು ನಮ್ಮ ತಿಳುವಳಿಕೆ. ಆದರೆ ಇಷ್ಟಲ್ಲದೆ ಬೇರೆ ಬೇರೆ ಎಲ್ಲ ಏನೇನೇನೇನೇನೇನೇನೋ ಹೇಳ್ತಾ ಇದ್ರು. ಅದು ಒಂದೊಂದಾಗಿ ಅದಲ್ಲ, ಅವೆಲ್ಲವೂ ಈ 3ರಲ್ಲೇ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಅರ್ಥಾಪತ್ತಿ ಅಂತ ಮೀಮಾಂಸಕರು ಹೇಳುವಂಥದ್ದು. ಅರ್ಥತಃ ಪ್ರಾಪ್ತಿರೇವಾರ್ಥಾಪತ್ತಿರಿತ್ಯಭಿಧೀಯತೆ. ಅರ್ಥತಃ ಪ್ರಾಪ್ತಿ ಏವ ಅರ್ಥಾಪತ್ತಿರಿತಿ ಅಭಿಧೀಯತೆ. ಇಲ್ಲಿ ನೀವು ನ್ಯಾಯರತ್ನಾವಳಿಯನ್ನು ನೋಡಿದರೆ ಅನುಮಾನಾದಿಗಳಲ್ಲೇ ಅರ್ಥಾಪತ್ತಿ ಸೇರತ್ತೆ ಅಂತ ಹೇಳ್ತಾರೆ. ಜೀವನಶ್ಚೈತ್ರೋ ಗೃಹೇ ನಾಸ್ತಿ ಚೇತ್ ಬಹಿರಸ್ತೀತಿ ಏಷ ಅರ್ಥಾಪತ್ತಿ ಅನುಮಾನಾಂತರ್ಭೂತ. ಚೈತ್ರ ಬದುಕಿದ್ದಾನೆ, ಮನೆಯೊಳಗಿಲ್ಲ ಅಂದರೆ ಹೊರಗಡೆ ಇದ್ದಾನೆ ಅಂತ ಅಂಡರ್ಸ್ಟುಡ್. ನಾವಾಗ ಊಟದ್ದು ನೋಡಿದ್ವಿ ಹೋದ ಬಾರಿ ಅರ್ಥಾಪತ್ತಿಗೆ. ಈಗ ಜೀವನಶ್ಚೈತ್ರ, ಇದು ಇವ್ರು ಕೊಟ್ಟಿದ್ದು ಬೇರೆ.
ಜೀವನವತ್ವೇ ಸತಿ ಅತ್ರ ಅವಿದ್ಯಮಾನತ್ವ ದೇವದತ್ತೋ ಬಹಿರಸ್ಥಿತಿ ಕಲ್ಪ್ಯಮಾನತ್ವಾತ್. ಬದುಕಿದ್ದಾನೆ ಅಂದಮೇಲೆ ಮನೆಯೊಳಗಿಲ್ಲ ಅಂದರೆ ಮನೆಯಿಂದ ಹೊರಗಡೆ ಇದ್ದಾನೆ ಅಂತ ಅರ್ಥ. ಇದೇ ಅರ್ಥಾಪತ್ತಿ. ಇದು ಅನುಮಾನದಲ್ಲಿ ತಾನೇ ಸೇರತ್ತೆ. ತತ್ವಮಂಜರೀಕಾರರು ಅದನ್ನೇ ಕೊಟ್ಟು ಬಿಡ್ತಾರೆ. ಜೀವನ್ ದೇವದತ್ತೋ ಗೃಹೇ ನಾಸ್ತಿ ಇತಿ ನಿಶ್ಚಯೇ ಸತಿ ಗೃಹೇ ಅಭಾವ ಅನ್ಯಥಾನುಪಪತ್ಯ ಬಹಿರಸ್ಥಿತ್ಯರ್ಥತಃ ಪ್ರಾಪ್ತಿರೇವ. ಇದನ್ನ ಅರ್ಥತಃ ಪ್ರಾಪ್ತಿ, ಅದನ್ನ ಅರ್ಥ ಆಪತ್ತಿ. ನಮಗೆ ಸಿಗೋದ್ರಿಂದ ನಾವು ಮಾಡಬೇಕಾದ ಊಹೆ ಮುಗಿತಲ್ಲ, ಅಲ್ಲಿಗೆ ಅನುಮಾನವೇ ಆಯಿತು. ದೃಷ್ಟ್ವಾ ಸದೃಶಮೇವಾನ್ಯಂ ಪೂರ್ವದೃಷ್ಟೇತು ವಸ್ತುನಿ ಏತತ್ ಸದೃಶತಾ ಜ್ಞಾನಂ ಉಪಮಾನಂ ಪ್ರಕೀರ್ತಿತಂ. ಇನ್ನು ಸದೃಶಮೇವ ಅನ್ಯಂ, ಹೋಲುವ ವಸ್ತುವನ್ನು ನೋಡಿ ಅದರ ಹೋಲಿಕೆಯನ್ನು ನೋಡಿ ತಿಳಿಯುವ ಬರುವ ಅರಿವು ಏನಿದೆ ಅದನ್ನು ಉಪಮಾನ ಅಂತ ಕರೀತಾರೆ. ದೃಷ್ಟ ಗವಾಕಾರಸ್ಯ ಗೋ ಸದೃಶ ಗವಯ ದರ್ಶನಾತ್ ಗವಯೇನ ಸದೃಶಿ ಪೂರ್ವದೃಷ್ಟ ಗೌಹು ಇತಿ ಉಪಮಾನಮಪಿ ಅನುಮಾನಾಂತರ್ಭೂತಂ ಯೋ ಯೇನ ತದೃಚಃ ತತೇನ ತದೃಚ ಇತಿ ವ್ಯಾಪ್ತಿಜನಕತ್ವಾತ್. ಇನ್ನು ಉಪಮಾನ ಅವರು ಪ್ರತ್ಯೇಕ ಅಂದರು ತಾರ್ಕಿಕರು. ಆಚಾರ್ಯ ಹೇಳಿದ್ರು ಅದು ಹೆಂಗ್ರ ಪ್ರತ್ಯೇಕ ಅಂತೀರಾ? ಹೋಲಿಕೆ ಇದ್ದ ಮಾತ್ರಕ್ಕೆ ನಿಮಗೆ ಜ್ಞಾನ ಬರಲ್ಲ. ಆ ಹೋಲಿಕೆಯನ್ನು ನೀವು ಊಹೆಯಲ್ಲಿ ಜೋಡಿಸಿಕೊಳ್ಳಬೇಕು. ಕಡವೆ ಅಂತ ಒಂದಿರುತ್ತೆ, ಅದು ಸಾರಂಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಕಡವೆ ಅಂತ ಒಳ್ಳೆ ಎತ್ತು ಇದ್ದಾಗಿರುತ್ತೆ, ಅದು ಜಿಂಕೆ. ಅದು ಜಿಂಕೆಯ ಜಾತಿಯ ದೊಡ್ಡ ಪ್ರಾಣಿ. ಅದಕ್ಕೆ ಕೊಂಬುಗಳೆಲ್ಲ ಇರುತ್ತೆ, ಆದರೆ ಅದರ ಆಕಾರ ಗೋವಿನ ಆಕಾರ. ಯಾರೋ ಒಬ್ಬ ಹೇಳ್ತಾನೆ, ನಾನು ಗವಯ ನೋಡಬೇಕು ಅಂತ ಬಂದಿದ್ದೀನಿ. ಅವನು ಆ ಕಾಡಿನಲ್ಲಿ ಹೋಗುವಾಗ ಹೇಳ್ತಾನೆ, ನೋಡಿ ಗೌ ಮತ್ತು ಗವಯ, ಹಸು ಮತ್ತು ಗವಯ ಎರಡಕ್ಕೂ ಅಂತ ಡಿಫ್ರೆನ್ಸ್ ಇಲ್ಲ. ಕೊಂಬಿನಲ್ಲಿ ಮತ್ತು ಮೂತಿ ಚಿಕ್ಕದು, ಚೂಪು ಮೂತಿ ಇದರದ್ದು. ಹಸುವಿನದ್ದು ಒಂದು ಅಗಾಲವಾದ ಮೂತಿ, ಚೂಪು ಮೂತಿ. ಅದನ್ನು ತಿಳ್ಕೊಂಡು ಹೋಗ್ತಾನೆ, ಓ ಗೋವಿನ ಥರನೇ ಇದೆ, ಆದರೆ ಆ ಕೊಂಬು ಮೊದಲಾದವುಗಳಲ್ಲಿ ಭೇದ ಇದೆ, ಅದರಿಂದಾಗಿ ಇದು ಗವಯ ಅಂತ. ಅದೇ ದೃಷ್ಟಾಂತವನ್ನು ಕೊಟ್ಟಿರೋದು ಪದ್ಮನಾಭ ತೀರ್ಥರು, ಕಡೆಗೆ ನಾರಾಯಣ ಪಂಡಿತರು ಅಷ್ಟೇ. ಗೋ ಸದೃಶ ಗವಯ ದರ್ಶನಾತ್ ಗವಯ ಸದೃಶೋ ಗೌರೀತಿ ಜ್ಞಾನಂ ಉಪಮಾನಂ ಉದಾಹರಂತಿ. ಇದೆಲ್ಲ ದೀರ್ಘಕಾಲ ಪಾಠಗಳಾಗತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಅಂತ ಆಶ್ಚರ್ಯ ಆಗುತ್ತೆ. ಉಪಮೆಯನ್ನು ಪ್ರತ್ಯೇಕವಾಗಿಟ್ಟುಕೊಂಡು ಒಂದು ಒದ್ದಾಡ್ತಾರೆ. ಅಲ್ಲ, ಇದು ಕಾಮನ್ ಸೆನ್ಸ್ ಅಲ್ವಾ? ಉಪಮೆ ಅನ್ನೋದು ನೀವು ಲಾಜಿಕ್ಕಿನೊಡನೆ ಜೋಡಿಸಿದರೆ ಹೋಲಿಕೆ ಕೇವಲ ಇಟ್ ಸೆಲ್ಫ್ ಏನು ಮಾಡೋಲ್ಲ. ಸಿಮಿಲಾರಿಟಿ ಇಟ್ ಸೆಲ್ಫ್ ಡಸಂಟ್ ವರ್ಕ್. ನೀವೇನು ಮಾಡಬೇಕು? ಸಿಮಿಲಾರಿಟಿಯನ್ನು ಬಳಸಬೇಕು, ಬಳಸಿ ಲಾಜಿಕ್ ಮಾಡಬೇಕು. ಉಪಮೆ ಅಂದರೆ ಅನುಮಾನವೇ, ಪ್ರತ್ಯೇಕ ಅಲ್ಲ. ಇನ್ನು ನೀವು ನಗುವಂತಹ ಒಂದು ಸಮಾಚಾರ ಹೇಳ್ತೇನೆ, ಇಲ್ಲ ಅನ್ನೋದನ್ನು ಹೆಂಗೆ ತಿಳ್ಕೊತೀವಿ? ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ಪ್ರತ್ಯೇಕವಾದ ಪ್ರಮಾಣದ ಅವಶ್ಯಕತೆ ಇದೆ. ಅದ್ರ ಹೆಸರು ಅನುಪಲಬ್ಧಿ ಅಂದರು ಒಬ್ರು. ಇಂಥವ್ರನ್ನೆಲ್ಲ ನೋಡಿ ಆಚಾರ್ಯರಿಗೆ ಏನಿದೆ, ಎಷ್ಟು ದೊಡ್ಡ ತತ್ವ ಇದೆ, ಇದು ಎಲ್ಲಿ ನಾನು ಬಂದೆ ಅಂತ ಅನಿಸುತ್ತೋ ಏನೋ ಅವ್ರಿಗೆ. ಆಚಾರ್ಯ ಹೇಳಿದ್ರು, ಅಭಾವಸ್ಯ ಪರಿಜ್ಞಾನಂ ದ್ವಿವಿಧಂ ಸಮುದಾಹೃತಂ. ಅಭಾವ ಎರಡು ರೀತಿಯಿಂದ ಗೊತ್ತಾಗತ್ತಪ್ಪ. ಏಕಂ ತತ್ರ ಅನುಭವತಃ, ಒಂದು ಅನುಭವದಿಂದ. ಏನು? ಅಧುನಾಮೇ ಸುಖಂ ನಾಸ್ತಿ ಅಂತ ಪದ್ಮನಾಭ ತೀರ್ಥರು ಹೇಳ್ತಾರೆ. ನನಗೆ ಸುಖ ಇಲ್ಲ, ಅದನ್ನು ಅನುಭವ ಅಲ್ಲದೆ ಇನ್ಯಾವುದರಿಂದ ಕಂಡುಕೊಳ್ಳಿಕ್ಕಾಗತ್ತೆ ನನಗೆ ಸುಖ ಇದೆಯೋ ಇಲ್ವೋ ಅಂತ
ನಾವು ಹೊರಗಡೆಯಿಂದ ಕಂಡುಕೊಳ್ಳಿಕ್ಕಾಗಲ್ಲ. ಇದು ನನ್ನ ಅನುಭವ, ನನಗೀಗ ಸುಖ ಇಲ್ಲ ಅಂತ. ಅಧುನಾಮೇ ಸುಖಂ ನಾಸ್ತಿ, ಅಧುನಾಮೇ ದುಃಖಂ ನಾಸ್ತಿ. ಈಗ ನನಗೆ ದುಃಖ ಇಲ್ಲ ಅಂತ. ಇನ್ನು ಕೆಲವು ಒಳಗಡೆ ಎದ್ದಲ್ಲ, ಹೊರಗಡೆ ಎದ್ದು ಯೋಗ್ಯಸ್ಯಾನುಪಲಬ್ಧಿತಃ, ಕಾಣಬೇಕಾದದ್ದು ಮುಟ್ಟಬೇಕಾದದ್ದು ಸಿಗದೇ ಇದ್ದಾಗ ಓ ಘಟಃ ನಾಸ್ತಿ ಇತ್ಯಾದ್ಯಭಾವ. ಕತ್ತಲಿದೆ, ಕರೆಂಟ್ ಇಲ್ಲ, ಆಗ ಬರ್ತೀವಿ. ಇಲ್ಲಿ ಏನೋ ತಾಗಿತ್ತು, ಓ ಮಡಿಕೆ ಇರಬೇಕು. ತಾಗಲಿಲ್ಲ, ಓ ಯಾರೋ ತೆಗೆದು ಬಿಟ್ಟಿದ್ದಾರೆ. ಇದು ಇರುವಂಥದ್ದು. ಏಕಂ ತತ್ರಾನುಭವತಃ ಯೋಗ್ಯಸ್ಯ ಅನುಪಲಬ್ಧಿತಃ ದ್ವಿತೀಯಂ ಅಂದರು. ಇದನ್ನು ಹೆಂಗೆ ತಿಳ್ಕೊಳ್ಬೇಕು? ಸುಖಾದ್ಯೇಚ ಘಟಾಧಿಕೆ. ಆಚಾರ್ಯರೇ ಹೇಳೋದು ಸುಖಾದ್ಯೇಚ, ಸುಖ ಮೊದಲಾದವುಗಳಲ್ಲಿ ಅನುಭವದಿಂದ, ಘಟ ಮೊದಲಾದವುಗಳಲ್ಲಿ ಯೋಗ್ಯವಾದದ್ದು ಸಿಗಲಿಲ್ಲ. ಆದ್ದರಿಂದ ಏಕಂ ಪ್ರತ್ಯಕ್ಷ ರೂಪಂ ಸ್ಯಾತ್ ದ್ವಿತೀಯಮನುಮಾತ್ಮಕಂ. ಏಕಂ ಪ್ರತ್ಯಕ್ಷ ರೂಪಂ, ಒಂದು ಅನುಭವ, ದ್ವಿತೀಯಮನುಮಾತ್ಮಕಂ, ಇನ್ನೊಂದು ಲಾಜಿಕ್. ಮನೆಯಿಂದ ಬರ್ತಾ ಇದ್ದೇನೆ, ಓ ಮನೆ ಮುಂದೆ ಕಾರಿಲ್ಲ ಅಂದರೆ ಅವರಿಲ್ಲ, ಎಲ್ಲೋ ಹೋಗಿದ್ದಾರೆ, ಇಷ್ಟೇ. ಇದು ಅನುಮಾನದಲ್ಲೇ ಸೇರುತ್ತೆ, ಊಹೆಯಲ್ಲೇ ಸೇರುತ್ತೆ. ಇನ್ನೇನು ಇದಕ್ಕೇನು ನೀವು ಪ್ರತ್ಯೇಕ ಇದರಲ್ಲೇ ಟೈಮ್ ವೇಸ್ಟ್ ಮಾಡೋದೇನು? ನಿಶ್ಚಿತವಾದ ಬುದ್ಧಿ, ನಿಶ್ಚಿತವಾದ ಬುದ್ಧಿ ಯಾವುದಕ್ಕೂ ಪ್ರಯೋಗ ಮಾಡದೇನೆ ಆ ಚಾಕುವನ್ನು ಚೂಪ್ ಮಾಡ್ತಾ 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 ಏನಕ್ಕೂ ಉಪಯೋಗಿಸದೆ ಅದು ಚಾಕುವೇ ಕೊರೆದು ಹೋಗ್ಬಿಡುತ್ತೆ. ಆ ತರಹ ಆಗಿರೋ ಪರಿಸ್ಥಿತಿ. ಕ್ವಚಿತ್ ಘಟಾದ್ಯಭಾವೋಪಿ ಪ್ರತ್ಯಕ್ಷೇಣ ಅವಗಮ್ಯತೆ. ಕೆಲವೊಮ್ಮೆ ಪ್ರತ್ಯಕ್ಷದಿಂದ ವಸ್ತು ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಝಟಿತ್ಯೇವ ಪರಿಜ್ಞಾನಾತ್ ನಲಿಂಗೋದ್ಭವತಾ ಮತ. ಝಟಿತ್ಯೇವ ಪರಿಜ್ಞಾನಾತ್, ಕೂಡಲೇ ತಿಳ್ಕೊಳ್ಳೋದ್ರಿಂದಾಗಿ ನಲಿಂಗೋದ್ಭವತ, ಅಲ್ಲಿ ಹೇತು ಬೇಕಿಲ್ಲ. ನಾನು ಈ ನೆಲದಲ್ಲಿ ಮಡಿಕೆ ಇಲ್ಲ, ಮಡಿಕೆ ಇಲ್ಲದೆ ನೆಲ ತನ್ನ ಹಾಕಿದ ಬಣ್ಣವಾದ ಬಿಳಿಯಲ್ಲಿ ಕಾಣುವುದರಿಂದ ಯಾವನಾದರೂ ಅನುಮಾನ ಮಾಡ್ತಾರೆ ಅಂದರೆ ಅವರಂಥ ಹುಚ್ಚರು ನಾವೆಲ್ಲಿ ಹುಡ್ಕೋಣ? ಮಾಡಿದರೆ ಅರ್ಥಾಪತ್ತಿಶ್ಚೋಪಮಾಚ ಶನುಮಾ ಭೇದ ಏವತು. ಅದರಿಂದಾಗಿ ಅರ್ಥಾಪತ್ತಿ ಮತ್ತು ಉಪಮಾ ಅನುಮಾನ. ನಾವು ಇದನ್ನು ಇಟ್ಟುಕೊಂಡ ತರ್ಕಶಾಸ್ತ್ರದಲ್ಲಿಯೇ ಜೀವನ ಸವೆಸಿ ಮುಟ್ಟಬೇಕಾದದ್ದನ್ನು ಮುಟ್ಟದೇ ಹೊರಟೋಗ್ತಾ ಇದ್ದೀವಿ. ತರ್ಕಶಾಸ್ತ್ರದ ಅದೊಂದು ದೊಡ್ಡ ಸಾಗರ, ಮೀಮಾಂಸಾ ದೊಡ್ಡ ಸಾಗರ. ಕಡೆಗೆ ನಾವು ಆಚಾರ್ಯ ಹೇಳಿದ್ದನ್ನೇ ಕಲೀಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿ. ಇದು ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ. ಆದರೆ ಇದು ಅರ್ಥ ಆಗಲ್ಲ ಅನ್ನೋ ಭ್ರಮೆ ಮೂಡಿಸ್ಬಿಟ್ಟಿದ್ದಾರೆ. ಟೀಕಾ ಇಲ್ಲದೆ ಅರ್ಥ ಆಗಲ್ಲ, ಟಿಪ್ಪಣಿ ಇಲ್ಲದೆ ಅರ್ಥ ಆಗಲ್ಲ, ಏನಿಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸುಲಭ ಆಗುತ್ತೆ, ಇದನ್ನು ದಾಟಿ ಮುಂದೆ ಹೋಗ್ಬೋದು. ಇದು ಮಾತ್ರ ಅಲ್ಲ, ಯಾವುದೂ ಕೂಡ ಬರಿಬೇಕಾದ್ರೆ ಯಾರಿಗಾದರೂ ಈ ಗ್ರಂಥಕ್ಕೆ ಟೀಕೆ ಬಂದ ಮೇಲೆ ಅರ್ಥ ಆಗಲಿ ಅಂತ ಇರುತ್ತಾ? ಈ ಗ್ರಂಥಕ್ಕೆ ಟಿಪ್ಪಣಿ ಬಂದ ಮೇಲೆ ಅರ್ಥ ಆಗಲಿ ಅಂತ ತಿರುಗಾದರೂ ಇರುತ್ತಾ? ಇದನ್ನು ಅವ್ರು ಹೇಳಲೇ ಇಲ್ಲ. ಅಥಾಪಿ ಕೇಶಾಂಚಿತ್ ವಾದಿನಾಂ ಭೇದಭ್ರಮಂ ಜನಯತೀತಿ ವಿಶೇಷಂ ತುನಾಹ ಅನುಮಾ ಭೇದ ಏವತು. ಇಷ್ಟಿದ್ರೂ ಕೆಲವು ವಾದಿಗಳಿಗೆ ಬೇರೆ ಬೇರೆ ಅನ್ನುವ ಭ್ರಮೆ ಬರುತ್ತೆ ಅಂತ ಮಧ್ವಾಚಾರ್ಯರು ಋತು ಅಂತಂದ್ರು ಅಂತಾರೆ. ಇಷ್ಟೇ ಒಂದೇ ಲೈನಿನ, ಯಾಕೆ ಅಷ್ಟು ಸ್ಪಷ್ಟ ಇದೆ ಇದು. ಇನ್ನು ನೀವು ಪ್ರಮಾಣ ಲಕ್ಷಣಕ್ಕೆ ಬರಬೇಕು. ಸಂಭವ, ಪರಿಶೇಷ ಅಂತ ಎಲ್ಲ ಆಚಾರ್ಯರು ಅದಕ್ಕೆಲ್ಲ ಅಯ್ಯೋ ಇದೆಲ್ಲ ಅನುಮಾನನೇ ಕಂಡ್ರಪ್ಪ ಅಂದ್ಬಿಡ್ತಾರೆ, ಅಷ್ಟೇ ಹೇಳ್ತಾರೆ. ಪರಿಶೇಷ, ನಿನ್ನ ಹತ್ರ 100 ರೂಪಾಯಿ ಇತ್ತು, ನಾನೇ ನೋಡಿದೆ, ಜೇಬಿನಲ್ಲಿ 100 ರೂಪಾಯಿ ತಗೊಂಡಿದ್ದಿ, 50 ರೂಪಾಯಿ ಖರ್ಚು ಮಾಡಿದೆ,
ಓ ಇನ್ನು 50 ಇರಬೇಕು, ಇದು ಪರಿಶೇಷ, ಅದು ಅನುಮಾನವೇ ಅಲ್ವೇನಾ ಅಂದ್ರೆ ಆಚಾರ. ಇದನ್ನೆಲ್ಲ ಹೇಳಬೇಕಾಗಿ ಬಂತಲ್ಲ, ಒಂದೇ ಲೈನಲ್ಲಿ ಹೇಳ್ಬಿಟ್ಟಿದ್ದಾರೆ, ಸಂಭವ ಪರಿಚೇತ ವನುಮಾ ವಿಚೇತ, ಅಷ್ಟೇ ಮುಗೀತು. ಸಂಭವ ಮೋಸ್ಟ್ಲಿ ಈ ಮರ ನಾನು ನೋಡಿದ ಯಾವ ಮರವೂ ಅಲ್ಲ, ನಾನು ತಿಳ್ಕೊಂಡು ಯಾವ ಮರವೂ ಅಲ್ಲ, ಆದರೆ ಮರವಾಗಿದೆ, ಅದರಿಂದಾಗಿ ಇದು ಪ್ರಾಯ ಮತ್ತಿ ಮರ ಇರಬಹುದು. ಸಂಭವ, ಪ್ರಾಬಬಿಲಿಟಿ, ಅದು ಲಾಜಿಕ್ಕೆ. ಅದರಿಂದಾಗಿ ಇದನ್ನೆಲ್ಲ ಏನು ಹೇಳೋದು? ಆಗಮೋ ದ್ವಿವಿಧೋ ಜ್ಞೇಯೋ ನಿತ್ಯೋ ನಿತ್ಯಸ್ತಥೈವ ಚ. ಆಗಮವೂ 2 ರೀತಿಯಾಗಿದೆ, ನಿತ್ಯವಾದದ್ದು ಮತ್ತೆ ಅನಿತ್ಯ ಅಂತ. ನಿತ್ಯ ವೇದ ಇತಿಹಾಸಾದಿ ಅನಿತ್ಯ ಇತಿ ಆಗಮದ್ವೈವಿಧ್ಯ ಮುಚ್ಯತೆ. ಆಯ್ತಾ? ಆಗಮ 2 ರೀತಿ ಅಂತ. ಆಗಮ 2 ರೀತಿ, ನಿತ್ಯ ಮತ್ತು ಅನಿತ್ಯ. ನಿತ್ಯವಾದದ್ದು ವೇದ, ಇತಿಹಾಸಾದಿಗಳು ಅನಿತ್ಯ. ಪ್ರತ್ಯಕ್ಷಂ ತ್ರಿವಿಧಂ ಜ್ಞೇಯಂ ಐಶ್ವರಂ ಯೌಗಿಕಂ ತಥಾ ಅಯೌಗಿಕಂ ಚೇತಿ ತಥಾ ಸರ್ವಂ ಅಕ್ಷಾತ್ಮಕಂ ಮತಂ. ಪ್ರತ್ಯಕ್ಷಂ ತ್ರಿವಿಧಂ ಜ್ಞೇಯಂ, ಮತ್ತೆ ಪ್ರತ್ಯಕ್ಷ 3 ರೀತಿಯಾದ ಇಂದ್ರಿಯ, 3 ರೀತಿಯಾದ ಇಂದ್ರಿಯ. ಅದರಿಂದಾಗಿ ಇಂದ್ರಿಯಜನ್ಯವಾದ ಜ್ಞಾನವು 3 ರೀತಿ ಇರುತ್ತೆ. ಪ್ರತ್ಯಕ್ಷಂ ತ್ರಿವಿಧಂ ಜ್ಞೇಯಂ. ಮೊದಲನೇ ಪ್ರತ್ಯಕ್ಷ ಐಶ್ವರಂ ಅಂದರು, ದೇವರದ್ದು, ದೇವರ ಪ್ರಜ್ಞೆ, ದೇವರ ಇಂದ್ರಿಯ ಏನಿದೆ ಅದರಿಂದ ಬರುವ ಜ್ಞಾನ. ಅದು ಎಲ್ಲರಿಗಿಂತ ವಿಶಿಷ್ಟ. ದೇವರಿಗೆ ವೇದ ಬೇಡ, ಇಂದ್ರಿಯದಿಂದಲೇ ಎಲ್ಲವನ್ನ ತಿಳಿತಾನೆ. ನಮಗೆ ವೇದ ಬೇಕು, ಕಾಣಲಿಕ್ಕೆ ಯಂತ್ರೋಪಕರಣಗಳು ಬೇಕು, ಸಲಕರಣೆಗಳು ಬೇಕು. ನಮಗೆ ಕಣ್ಣು ಸ್ವಲ್ಪ ವಯಸ್ಸಾಗ್ತಿದ್ದ ಹಾಗೆ ಕನ್ನಡಕ ಮೊದಲಾದವುಗಳು ಬೇಕು, ಇಂದ್ರಿಯಗಳ ದೋಷ ಇದೆ. ಆದ್ದರಿಂದ ದೇವರ ಇಂದ್ರಿಯ ಎಷ್ಟು ಸ್ಫುಟ, ಇದ್ಯಾವ ದೋಷಗಳು ಇಲ್ಲ. ಅದನ್ನು ಸಲಕರಣೆಗಳು ಬೇಡ, ವೇದ ಮೊದಲಾದವುಗಳು ಬೇಡ. ಯಾವುದೋ ಒಂದು ಗ್ರಂಥ ಓದಿ ತಿಳಿಬೇಕಾ ದೇವರು? ಅದರಿಂದಾಗಿ ದೇವರ ಇಂದ್ರಿಯ ಅದು ಎಲ್ಲರಿಗಿಂತ ಭಿನ್ನ, ಅದನ್ನು ತೆಗೆದು ಇಡಿ. ಐಶ್ವರಂ, ಆಮೇಲೆ ಯೌಗಿಕ. ಇನ್ನು ಐಶ್ವರಂ, ಯೌಗಿಕಂ. ಯೋಗಿಗಳು ಅಂತಂದರೆ ಧ್ಯಾನ ಸಿದ್ಧರಾದವರು, ಸಿದ್ಧಿಯನ್ನು ಪಡೆದವರು. ಅವರೇನಿದ್ದಾರೆ ಪ್ರತ್ಯಕ್ಷ. ಯೌಗಿಕ ಪ್ರತ್ಯಕ್ಷ ಅಂತಂದರೆ ಮಂತ್ರಸಿದ್ಧಿಯಿಂದ ನಮ್ಮ ದೇಹ ಶುದ್ಧ ಆಗಿ ಸ್ಫುಟವಾದ ಅರಿವು. ಇನ್ನು ಅಯೌಗಿಕ ಅಂತಂದರೆ ನಮ್ಮದೆಲ್ಲ ಈಗೆಲ್ಲ ಅಯೌಗಿಕ. ಮಿಥ್ಯಾಹ ಸರ್ವಂ ಅಕ್ಷಾತ್ಮಕಂ, ಇದೆಲ್ಲವೂ ಇಂದ್ರಿಯದ ಪ್ರತ್ಯಕ್ಷವೇ. ಐಶ್ವರ ಶಬ್ದೇನ ಈಶ್ವರಿ ಪ್ರತ್ಯಕ್ಷಮಪಿ ವಿವಕ್ಷಿತಂ. ಪಂಡಿತಾಚಾರ್ಯ ಹೇಳಿದ್ರು, ಐಶ್ವರ ಅಂದರೆ ಲಕ್ಷ್ಮೀ ಪ್ರತ್ಯಕ್ಷವೂ ಕೂಡ ದೇವರ ಪ್ರತ್ಯಕ್ಷ ಥರಾನೇ ಅತ್ಯಂತ ಶುದ್ಧವಾಗಿ ಇರುತ್ತೆ. ಅಕ್ಷಯತ್ವಾದ ಅಕ್ಷಮಿತ್ಯರ್ಥ. ಅವರೆಲ್ಲರ ಇಂದ್ರಿಯ ನಾಶ ಆಗೋದಿಲ್ಲ, ಯಾಕಂದರೆ ದೇಹ ನಿತ್ಯ. ಅವರು ನಮ್ದೆಲ್ಲ ಹಾಗಲ್ಲ. ಕ್ಷಿಂಕ್ಷಯ ಇತಿ ಧಾತೋ ತೃತೀಯೋತಿಶಯ ಇತಿ ನ್ಯಾಯಾತ್ ಸ್ವರೂಪೇಂದ್ರಿಯಾಣಾಂ ಸಿದ್ಧತ್ವಾತ್ ತ್ರೈವಿಧ್ಯ ಕಥನಂ. ಅಲ್ಲ, ಪ್ರತ್ಯಕ್ಷಂ ತ್ರಿವಿಧಂ ಅಂದ್ಬಿಟ್ರಿ. ಹೌದು, ಸ್ವರೂಪೇಂದ್ರಿಯ ಅನ್ನೋದು ಎಲ್ಲರಿಗೂ ಸಿದ್ಧ, ಅದಕ್ಕೆ ತ್ರೈವಿಧ್ಯ ಅಂತ ಹೇಳ್ತಾ ಇರೋದು. ಸ್ವರೂಪ 3 ತರಹನೂ ಇರುತ್ತೆ. ಸಾತ್ವಿಕರು, ರಾಜಸರು, ತಾಮಸರು, 3 ಜನರ ಸ್ವರೂಪ ಇರುತ್ತೆ. ಅದಕ್ಕೆ ಅನುಗುಣವಾದ ಪ್ರತ್ಯಕ್ಷ. ನ ಹಿ ಸ್ವರೂಪಾಭಿನ್ನಂ ಸ್ವರೂಪಾದನ್ಯತಾ ಭವತಿ. ನ ಹಿ ಶ್ವೇತಪಟಸ್ಯ ತಂತವೋ ರಕ್ತ ಭವಿತು ಮರ್ಹಂತಿ. ಅಂದರೆ ರಕ್ಷಾತ್ಮಕಂ ಅಂತ ಹೇಳಿದ್ರೆ ಅದರಲ್ಲೂ 3 ವಿಧ: ಸಾತ್ವಿಕ,
ರಾಜಸ ತಾಮಸ. ಆಚಾರ್ಯರು ಅದನ್ನು ಇನ್ನೂ ಸ್ಪಷ್ಟಪಡಿಸ್ತಾರೆ. ಅಕ್ಷಾಣಿಚ ಸ್ವರೂಪಾಣಿ ನಿತ್ಯ ಜ್ಞಾನಾತ್ಮಕಾನಿಚ ಅಂತ. ದೈತ್ಯರ ಇಂದ್ರಿಯ ಹೇಗಿರುತ್ತೆ, ದೇವತೆಗಳ ಇಂದ್ರಿಯ ಹೇಗಿರುತ್ತೆ, ಅಸುರರ ಇಂದ್ರಿಯ ಹೇಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಶತೆ ಪಂಚಾಶತ್ ಸಂಭವಂತೀತಿ ಸಂಭವ ಉಪಪತ್ತಿ ರೂಪತ್ವಾದನುಮ. ಇನ್ನು ಇವರೇನು ಮಾಡ್ತಾರೆ, ಪಂಡಿತಾಚಾರ್ಯರು ಅಲ್ಲಿ ಹೇಳಿದ ಇದು ಪ್ರಮಾಣ ಲಕ್ಷಣದಲ್ಲಿ ಹೇಳಿದ್ದನ್ನು ಕೂಡ ನಾನಾಗಲೇ ಹೇಳಿದ್ನಲ್ಲ, ಸಂಭವ ಅಂತ ಹೇಳಿ ಒಂದು ಪ್ರಮಾಣ ಪ್ರತ್ಯೇಕ ಅಂತ ಹೇಳಿದ್ರು, ಅದು ಅನುಮಾನದಲ್ಲಿಯೇ ಬರುತ್ತೆ ಅಂತ ಹೇಳಿದ್ರು ಅಂತ. ಅದನ್ನು ಆಚಾರ್ಯರು ಇದು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಶತ ಪಂಚಾಶತ್ ಸಂಭವಂತಿ ಇತ್ಯಾದಿ ಸಂಭವ ಉಪಪತ್ತಿ ರೂಪತ್ವಾದನುಮ. 100 ಇದ್ದರೆ 50 ಇರಲೇಬೇಕು ಅಂತನ್ನುವ ಊಹೆ, ಅದು ಸಂಭವ. ತಥಾ ಹಿ ಕಸ್ಯಚಿತ್ 50 ಫಲಾಪೇಕ್ಷಾಯಾ ಮುಚ್ಯತೆ ವಿಮತಾನಿ 50 ಅನೂನಾನಿ ಶತತ್ವಾತ್ ಸಮ್ಮತವತ್ ಇತಿ. ಅವನಿಗೆ 50 ಇದೆ, ಅವನ ಹತ್ರ 50 ಇದೆ, ಯಾಕೆಂದರೆ 100 ಇದ್ದದ್ದನ್ನು ನಾನೇ ನೋಡಿದ್ದೀನಿ. ಅಭ್ಯಾತ್ಮಂ ಪಾಣಿಚರಣಾದ್ಯಭಿನಯೇನ ಆಹ್ವಾನಾದ್ಯಭಿಪ್ರಾಯ ಸಂಕೇತ ಬಲಾತ್ ಅನುಮೀಯತೆ ಹಿ. ದೇವರ ದಯದಿಂದ ಅಭಿನಯ ಅಂತ ಒಂದು ಪ್ರತ್ಯೇಕ ಪ್ರಮಾಣ ಹೇಳಲಿಲ್ಲ. ಯಾಕೆ ಅಂದರೆ ಆ ಕೈಗಳನ್ನು ಆಡಿಸುವಿಕೆ ಇತ್ಯಾದಿಗಳಿಂದಲೇ ತಿಳಿಯೋದು ಎಷ್ಟೋ ಬಾರಿ. ಈಗ ಉಪನ್ಯಾಸಕಾರನೋ ಮಾತನಾಡುವವನೋ ಕೈ ಆಡಿಸದೆ ಹೋದ್ರೆ ಎಷ್ಟು ಕಷ್ಟ ಗೊತ್ತಾ? ಸುಮ್ಮನೆ ಹಿಂಗೆ ಇಟ್ಕೊಂಡು ಬಡ 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 ಮಾತಾಡ್ತಾ ಇದ್ರು, ಏನು ಗೊತ್ತಾಗಲ್ಲ. ಕೆಲವೊಮ್ಮೆ ನಮ್ಮ ಕಮ್ಯುನಿಕೇಷನ್ನಲ್ಲಿ ಆ ಮಾತಿಗೆ ಸಂಬಂಧಪಟ್ಟ ಆ್ಯಕ್ಷನ್ ಅದು ಕೂಡ ಭಾಗವಹಿಸಿರುತ್ತೆ, ಅದಕ್ಕೂ ಒಂದು ಭಾಗ ಉಂಟು. ಅಭ್ಯಾತ್ಮಂ ಪಾಣಿಚಲನಾದ್ಯಭಿನಯೇನ ಆಹ್ವಾನಮಭಿಪ್ರಾಯ ಸಂಕೇತಬಲಾತ್ ಅನುಮೀಯತೆ ಹಿ. ಅನ್ಯಥಾ ಪ್ರತ್ಯಕ್ಷಾಗಮ ವಿರೋಧೆ ಅನುಮಾನಸ್ಯ ಅಪ್ರಾಮಾಣ್ಯಂ ನಿಯತತ್ವೇನೈವ. ಹಾಗಾದರೆ ಪ್ರತ್ಯಕ್ಷಕ್ಕಿಂತ ಯಾಕೆ ಕಡಿಮೆ ಅನುಮಾನ ಒಂದೋ ಪ್ರತ್ಯಕ್ಷ ಅಂತ ಅನ್ಬೇಕು, ಅನುಮಾನವೇ ಪ್ರತ್ಯಕ್ಷ ಅನ್ಬೇಕು. ಹಾಗೆ ಹೇಳಿ ಬರಲ್ಲ. ಯಾಕೆಂದರೆ ಅನುಮಾನ ಶುದ್ಧವಾಗಿರುತ್ತೆ, ವಿಷಯ ಶುದ್ಧವಾಗಿರಬೇಕು ಅಂತ ಇಲ್ಲ. ಏನು ಬೇಕಾದರೂ ಮಾತನಾಡ್ಬೋದಲ್ಲ. ಅಗ್ನಿ ಅನುಷ್ಣ ಮಥನಜನ್ಯತ್ವಾತ್ ನವನೀತವತ್. ಅಗ್ನಿಯು ತಣ್ಣಗಿದೆ, ಮಥನಜನ್ಯವಾಗಿರೋದ್ರಿಂದ, ಕಡೆದದ್ದರಿಂದ ಬಂದದ್ದು. ಆದ್ದರಿಂದ ಹೇಗೆ ಬೆಣ್ಣೆಯ ಹಾಗೆ ಅಂದ್ಬಿಟ್ರೆ ಏನು ಹೇಳೋದು? ತರ್ಕ ಕರೆಕ್ಟ್, ಆದರೆ ಅದು ಅಭಿಪ್ರಾಯ ಆಗ. ಅಗ್ನಿಷ್ಟೋಮಾದಿ ಅನರ್ಥ ಹೇತು ಹಿಂಸಾರೂಪತ್ವ ಬ್ರಾಹ್ಮಣ ಹಿಂಸಾ ಅವಧಿತ್ಯಾದೆ. ಅಗ್ನಿಷ್ಟೋಮಾದಿಗಳು ಅನರ್ಥಕ್ಕೆ ಕಾರಣ, ಹಿಂಸೆ ಆಗಿದೆ, ಆದ್ದರಿಂದ ಬ್ರಾಹ್ಮಣ ಹಿಂಸೆಯಂತೆ. ಬ್ರಾಹ್ಮಣ ಹಿಂಸೆಯು ಪುರುಷಾರ್ಥ ಸಾಧನ. ಅಹಿಂಸೆ ಆಗಿರೋದ್ರಿಂದ ಅಗ್ನಿಷ್ಟೋಮಾದಿಗಳಂತೆ ಅಂದ್ಬಿಟ್ರೆ ತಗೊಂಡೇನು ಮಾಡೋದು? ಹೆಂಗೆ ಬೇಕಾದರೂ ತರ್ಕ ಮಾಡ್ಬೋದು. ಆಮೇಲೆ ಅದರ ಇರಬೇಕು, ಶಿಕ್ಷೆಯೇ ಅದು. ನಿತ್ಯೋನಿತ್ಯಸ್ತಥೈವ ಚ ಸರ್ವೋಪ್ಯಾಗಮ ಅನಿತ್ಯ ಏವೇತಿ ವೈಯಾಕರಣಸ್ತಾರ್ಕಿಕಾಶ್ಚ. ಇವರು ನಿರ್ಣಯ ಚಂದ್ರಿಕಾಕಾರರು ಹೇಳ್ತಾರೆ, ಎಲ್ಲ ಆಗಮಗಳು ಅನಿತ್ಯವೇ ಎಂದು ವೈಯಾಕರಣರು ಮತ್ತು ತಾರ್ಕಿಕರು. ಅದಕ್ಕೆ ಅವರು ಹೇಳಿದರು, ಅನಿತ್ಯ ಆಗಮವೂ ಪ್ರಮಾಣ, ನಿತ್ಯವೂ ಇದೆ. ನಿತ್ಯ ಅನ್ನೋದು ಪ್ರಾಮಾಣ್ಯವನ್ನು ನಾಶ ಮಾಡಲ್ಲ, ಇನ್ನು ಬಲವನ್ನು ಕೊಡುತ್ತೆ. ಹಾಗೆ ಆಗಮ ಅನಿತ್ಯ ಆಗಲೇಬೇಕು ಅಂತ ಹಠ ಹಿಡಿಬೇಡಿ. ವಿಷಯವನ್ನು ಕನ್ವೆ ಮಾಡುತ್ತಾ ಇಲ್ವಾ ಅನ್ನೋದಷ್ಟೇ ಮುಖ್ಯ. ಈಶ್ವರೀಯ ಪ್ರತ್ಯಕ್ಷಂ ಈಶ್ವರ್ಯ ಇದಂ ಈಶ್ವರೀಯಂ ಲಕ್ಷ್ಮೀ ಪ್ರತ್ಯಕ್ಷಮಿತ್ಯರ್ಥ. ಈಶ್ವರಯೋ ಲಕ್ಷ್ಮೀನಾರಾಯಣಯೋ ಇದಂ ಐಶ್ವರ್ಯಮಿತ್ಯುಕ್ತಂ ಭವತಿ.
ಮುಂದಿನ ಶ್ಲೋಕದಲ್ಲಿಯೇ ವಿಷ್ಣು ಶ್ರೇಯಸ್ ತಥೈವೋಕ್ತ ವನ್ಯೇತಾಂ ದ್ವಿವಿಧಾನಿತು ಅಂತ ಹೇಳಿಬಿಟ್ಟಿದ್ದಾರೆ. ಅಥವಾ ಈಹಿ ಅಂದರೆ ಲಕ್ಷ್ಮಿ, ಲಕ್ಷ್ಮೀಂ ಅನಪಗಾಮಿನೀಂ, ಈಂ ಅನಪಗಾಮಿನೀಂ, ತಾಂ ಪದ್ಮಿನೀಂ ಈಂ ಶರಣಂ ಪ್ರಪದ್ಯೆ. ತಾಂ ಪದ್ಮಿನೀಂ ಈಂ, ಈಂ ಅಂದರೆ ಈಹಿ, ಈಹಿ ಈಶ್ವರಷ್ಟೇ ಈಶ್ವರವು ಅಂತಲೇ ಆಗುತ್ತೆ. ಈಶ್ವರಯೋ ಇದಂ ಐಶ್ವರಂ ಅಂತ ಸಂಸ್ಕೃತದ ವ್ಯಾಕರಣದ ಪ್ರಕಾರವು ಐಶ್ವರಂ ಅಂದರೆ ಲಕ್ಷ್ಮೀನಾರಾಯಣರ ಪ್ರತ್ಯಕ್ಷ ಅಂತ ಅರ್ಥ ಮಾಡಬಹುದು. ತಾಂ ಪದ್ಮಿನೀಮೀಂ ಇತಿ ಶ್ರುತೆ ನ ಕ್ಷಯತಿ ತ್ಯಕ್ಷಃ ಆತ್ಮ ಸ್ವರೂಪಂ ಯಸ್ಯ ತತ್ ಅಕ್ಷಯಾತ್ಮಕಂ ನ ಕ್ಷೀಯತೆ ಇತಿ ವಾ. ಸರ್ವಂ ತ್ರಿವಿಧಮಪಿ ಪ್ರತ್ಯಕ್ಷಂ ಸ್ವರೂಪತಃ ನಿತ್ಯತ್ವಾತ್ ಅಕ್ಷಾತ್ಮಕಂ ಮತಂ. ಮೂರೂ ತರಹದ ಪ್ರತ್ಯಕ್ಷ, ರಾಜಸ ಜೀವರ ಪ್ರತ್ಯಕ್ಷ, ತಾಮಸ ಜೀವರ ಪ್ರತ್ಯಕ್ಷ, ಸಾತ್ವಿಕ ಜೀವರ ಪ್ರತ್ಯಕ್ಷ, ಮೂರೂ ಇಂದ್ರಿಯ ಅನ್ನುವುದು ಸ್ವರೂಪತಃ ನಿತ್ಯ. ಯಥಾ ಸ್ವರೂಪಭೂತಂ ತಥಾ ಸರ್ವಂ ಭಾಷ್ಯಮಪಿ ಇಂದ್ರಿಯಂ ಸ್ವರೂಪತಃ ನಿತ್ಯಮೇವ ಇತ್ಯರ್ಥಃ. ಕ್ಷಿಕ್ಷಯೇ ಇತಿ ಧಾತುಪಾರಾಯಣಿಕಾಃ. ಗೊತ್ತಾಯ್ತಾ ಅಲ್ಲಿ ಯಾಕೆ ಬರೆದ್ರು ಅಂತ? ಅದೇ ನ ಕ್ಷೀಯತೆ ಅಂತ ಇಟ್ಕೊಳ್ಳಿ, ಆಯ್ತಾ? ನಾಶವಾಗೋದಿಲ್ಲ. ಹೌದು, ಅದೇ ಅದೇ ಆ ಥರ ಆದರೂ ತಗೊಳ್ಳಿ ಅಂತ. ಕ್ಷಯತಿ ಕ್ಷೀಯತೆ ಎರಡೂ ತರಹದ ಪ್ರಯೋಗ ಇದೆ. ಅತ್ರ ಮಂಜರಿಯಾಂ ತೃತೀಯೋತಿಶಯ ಇತಿ ನ್ಯಾಯಾತ್ ಅಂತಿದೆ. ಪಂಡಿತಾಚಾರ್ಯರ ತತ್ವಮಂಜರಿಗಳು ಏನು ಅಂತ ಗೊತ್ತಾಗಲ್ಲ. ನಾತೀವ ಸ್ಫುಟೋರ್ಥ ಅಥವಾ ಇದಂತವಾದ ಧಾತುವಿಗೆ ಅಕಾರ ಆದೇಶ ಬಂದರೆ ಅಕ್ಷ ಅಂತ ಆಗಬಹುದು ಅಂತ ಹೇಳ್ತಾ ಇದ್ದಾರೋ ಏನೋ. ಆದರೆ ಯಾಕೆ ಈ ವಾಕ್ಯ ಬಂತು ಅನ್ನೋದು ಸ್ಪಷ್ಟ ಇಲ್ಲ ಅಂತ ಬರುತ್ತಿದ್ದಾರೆ. ತತ್ವಮಂಜರಿ ನೀವು ನ್ಯಾಸ ಪದಮಂಜರಿಗೆ ಹೋಗ್ಬೇಡಿ. ಯಾಕಂದರೆ ಎಲ್ಲಿ ಮಂಜರಿ ಅಂದರೆ ಪದಮಂಜರಿಗೆ ಹೊಟ್ಟೋಗ್ತಾರೆ ಎಲ್ಲ. ಇದೆ ಸಂಬಂಧಪಟ್ಟಿದ್ರೆ ಇಲ್ಲಿ ಅಕ್ಷಾತ್ಮಕ ಬಂದ್ರೆ ಕಣ್ಣು ಜ್ಞಾನೇಂದ್ರಿಯಗಳೆಲ್ಲ ತಗೊಂಡಿಲ್ಲ, ಎಲ್ಲಾನು ತಗೊಂಡು ಎಲ್ಲಾನು ಒಂದು ಅಂತ ಅಲ್ಲ, ಎಲ್ಲವೂ ಕೂಡ ನಾಶವಿಲ್ಲದೆ ಇರೋದೇ, ಸ್ವರೂಪತಃ ನಿತ್ಯ. ಕೃಷ್ಣ ಅರ್ಪಣಮಸ್ತು.